ದಿನವಿಡೀ ಕಷ್ಟಪಟ್ಟು ದುಡಿದು ಮನೆಗೆ ಬಂದಾಗ ನೆಮ್ಮದಿ ಸಿಗೋ ಜಾಗ ಅಂದ್ರೆ ಮನೆ. ಆದರೆ ಇವತ್ತು ನಮ್ಮ ದೇಶದ ಮಧ್ಯಮ ವರ್ಗದ ಯುವಕರಿಗೆ ಆ ಮನೆ ಅನ್ನೋ ಪದವೇ ಅತಿ ದೊಡ್ಡ ತಲೆನೋವಾಗಿ ಬದಲಾಗಿದೆ. ಹಗಲಿರುಳು ದುಡಿದ್ರು ಸ್ವಂತದೊಂದು ಸೂರ್ ಕನಸು ಕೇವಲ ಕನಸಾಗಿಯೇ ಉಳಿತಾ ಇದೆ. ಬನ್ನಿ ಬೆಂಗಳೂರಿನ ಸಾಂಚಿಯವರ ಕಥೆಯೊಂದಿಗೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬೆಂಗಳೂರಿನ ವೈಲ್ಡ್ ಫೀಲ್ಡ್ ನಲ್ಲಿ ಮಾರ್ಕೆಟಿಂಗ್ ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇರೋ ಸಾಂಚಿ ಮಿಶ್ರಾ ಅವರು ಕಳೆದ ವರ್ಷದವರೆಗೂ ನೆಮ್ಮದಿಯಾಗೇ ಇದ್ರು. ಆದರೆ ಇದ್ದಕ್ಕಿದ್ದಂತೆ ಅವರ ಮನೆಯ ಮಾಲೀಕರು ಒಂದು ಟೆಕ್ಸ್ಟ್ ಮೆಸೇಜ್ ಅನ್ನ ಕಳಿಸ್ತಾರೆ. ಅವರ ಮನೆ ಬಾಡಿಗೆಯನ್ನು 45,000ದಿಂದ ಬರೋಬ್ಬರಿ 65,000ವರೆಗೆ ಏರಿಸಲಾಗಿತ್ತು. ಅಂದ್ರೆ ಒಂದು ವರ್ಷದಲ್ಲಿ 50% ಹೆಚ್ಚಳ. ಸಾಂಚಿ ಮುಂದೆ 2 ಆಪ್ಷನ್ ಇತ್ತು. ಒಂದು, ದುಡ್ಡನ್ನೆಲ್ಲ ಬಾಡಿಗೆ ಸುರಿಯಬೇಕು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಿ ಬೀದಿಗೆ ಬರಬೇಕು. ಇದೇ ತರ ಮುಂಬೈನಲ್ಲಿ ಜೈನಬ್ ಮತ್ತು ಹುಸೇನಾ ಅನ್ನೋ ದಂಪತಿ ತಮ್ಮ ಮಗುವಿನ ಭವಿಷ್ಯಕ್ಕಾಗಿ ಒಂದು ಫ್ಲಾಟ್ ಅನ್ನು ಹುಡುಕ್ತಾ ಇದ್ರು. ಅವರು 2.5 ಕೋಟಿ ಬಜೆಟ್ ಇಟ್ಕೊಂಡು 1.5 ವರ್ಷ ಇಡೀ ಮುಂಬೈ ಅಲಿದಾಡಿದ್ರು. ಅವ್ರಿಗೆ ಒಂದು ಯೋಗ್ಯವಾದ ಮನೆ ಸಿಗ್ಲಿಲ್ಲ. ಕೊನೆಗೆ ಬೇರೆ ದಾರಿ ಇಲ್ಲದೆ ಮಗುವಿನ ಫ್ಯೂಚರ್ಗೋಸ್ಕರ ತಮ್ಮ ಬಜೆಟ್ ಅನ್ನು 3.5 ಕೋಟಿಗೆ ಏರಿಸ್ಕೊಂಡ್ರು. ನೋಡಿ, ಇವು ಕೇವಲ ಇಬ್ಬರ ಕಥೆಯಲ್ಲ. ಇವತ್ತು ಬೆಂಗಳೂರು, ಮುಂಬೈ, ದೆಹಲಿ ಅಂತ ನಗರಗಳಲ್ಲಿರೋ ಪ್ರತಿಯೊಬ್ಬ ಮಧ್ಯಮ ವರ್ಗದ ಯುವಕನ ದೈನಂದಿನ ವಾಸ್ತವವಿದು. 1991ರಲ್ಲಿ ನಮ್ಮ ದೇಶದಲ್ಲಿ ಆರ್ಥಿಕ ಉದಾರೀಕರಣ ಆದಾಗ ಸರ್ಕಾರ ಒಂದು ಭರವಸೆ ನೀಡಿತ್ತು. ನೀವು ಚೆನ್ನಾಗಿ ಓದ್ರಪ್ಪ, ಕಷ್ಟಪಟ್ಟು ದುಡಿರಿ, ನಿಮಗೆ ಒಳ್ಳೆ ಜೀವನ ಸಿಕ್ಕೇ ಸಿಗುತ್ತೆ ಅಂತ. ಕಳೆದ 30 ವರ್ಷಗಳಿಂದ ನಮ್ಮ ತಂದೆ ತಾಯಿ ಕೂಡ ಅದನ್ನೇ ಹೇಳಿಕೊಟ್ರು. ಆದರೆ ಇವತ್ತಿನ ಯುವ ಪೀಳಿಗೆ ಹಗಲಿರುಳು ಕಷ್ಟಪಟ್ಟು ದುಡಿತಾರೆ, ಒಳ್ಳೆ ಸಂಬಳ ಏನೋ ಪಡೀತಾರೆ. ಆದರೂ ಅವರಿಗೆ ಒಂದು ಆರ್ಥಿಕ ಭದ್ರತೆ ಸಿಗುತ್ತಿಲ್ಲ. ಒಂದು ಕಾಲದಲ್ಲಿ ಮಧ್ಯಮ ವರ್ಗದ ಹೆಮ್ಮೆಯಾದ ಸ್ವಂತ ಮನೆ ಇವತ್ತು ಕೇವಲ ಶ್ರೀಮಂತರ ಆಟಿಕೆಯಾಗಿ ಬದಲಾಗಿದೆಯಾ? ಭಾರತದಲ್ಲಿ ಹಾರ್ಡ್ ವರ್ಕ್ ಅನ್ನೋದು ಕೇವಲ ಒಂದು ಸ್ಕ್ಯಾಮ್ ಆಗಿ ಉಳಿದು ಬಿಟ್ಟಿದೆಯಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಹಿಂದಿನ ಕಹಿ ಸತ್ಯವನ್ನು ಬಿಚ್ಚಿಡೋಣ. ಹೌದು, ಮನೆ ಅನ್ನೋದು ಕೇವಲ ಒಂದು 4 ಗೋಡೆಗಳ ಕಟ್ಟಡವಲ್ಲ, ಅದು ನಮ್ಮ ಬದುಕಿನ ತಳಹದಿ. 20ನೇ ಶತಮಾನದ ಪ್ರಸಿದ್ಧ ಮನೋವಿಜ್ಞಾನಿ ಅಬ್ರಹಂ ಮ್ಯಾಸ್ಲೋ ಒಂದು ಥಿಯರಿ ಮಾಡಿದ್ರು. ಅದೇ ಮಸ್ಲೋಸ್ ಹಿರಾರ್ಕಿ ಆಫ್ ನೀಡ್ಸ್ ಅಂತ ಕರೀತಾರೆ. ಮನುಷ್ಯನ ಅಗತ್ಯತೆಗಳನ್ನು ಅವರು 5 ಹಂತಗಳಾಗಿ ವಿಭಾಗಿಸಿದ್ರು. ಈ ಪಿರಮಿಡ್ ಅತ್ಯಂತ ಕೆಳ ಹಂತದಲ್ಲಿರೋದೇ ಫಿಸಿಕಲ್ ನೀಡ್ಸ್, ಶಾರೀರಿಕ ಅಗತ್ಯತೆಗಳು. ಅಂದರೆ ಅನ್ನ, ನೀರು ಮತ್ತು ತಲೆಗೊಂದು ಸೂರು. ಅವರ ಪ್ರಕಾರ ಒಂದು ಕನಿಷ್ಠ ಭದ್ರತೆ ಇರೋ ಸ್ವಂತ ಸೂರಿಲ್ಲದೆ ಮನುಷ್ಯ ತನ್ನ ಜೀವನದಲ್ಲಿ ಮುಂದಿನ ಹಂತಗಳಾದ ಸ್ವಾಭಿಮಾನ, ಯಶಸ್ಸು ಮತ್ತು ನೆಮ್ಮದಿಯನ್ನು ತಲುಪೋದು ಸಾಧ್ಯವೇ ಇಲ್ಲ. ಆದರೆ ಇವತ್ತು ಜಗತ್ತಿನಾದ್ಯಂತ, ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತದಲ್ಲಿ, ಈ ಬೇಸಿಕ್ ಅಗತ್ಯಗಳೇ ಒಂದು ದೊಡ್ಡ ಬಿಕ್ಕಟ್ಟಾಗಿ ಬದಲಾಗ್ತಾ ಇದೆ. IIT ಬಾಂಬೆ ಏಷ್ಯನ್ ಪೆಸಿಫಿಕ್ ವಲಯ 711 ನಗರಗಳ ಬಗ್ಗೆ ಒಂದು ಆಳವಾದ ರಿಸರ್ಚ್ ಮಾಡ್ತು. ಅದರಲ್ಲಿ ಬಯಲಾದ ಸತ್ಯ ಏನು ಗೊತ್ತಾ? 91% ನಗರಗಳಲ್ಲಿ ಸಾಮಾನ್ಯ ಜನರಿಗೆ ಮನೆ ಕಟ್ಟಲು ಸಾಧ್ಯವಿಲ್ಲದ ಪರಿಸ್ಥಿತಿ ಇದೆ. ಮತ್ತು ನಮ್ಮ ಭಾರತ ಈ ಬಿಕ್ಕಟ್ಟಿನ ಅತ್ಯಂತ ಕಠಿಣ ಹಂತದಲ್ಲಿದೆ. ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಪ್ರೈಸ್ ಟು ಇನ್ಕಮ್ ರೇಷನ್ ಅಂದರೆ ನಮ್ಮ ಮನೆಯ ಬೆಲೆ ಮತ್ತು ಒಂದು ಕುಟುಂಬದ ವಾರ್ಷಿಕ ಆದಾಯದ ಅನುಪಾತವನ್ನು ನೋಡಬೇಕು. ಜಾಗತಿಕ ನಿಯಮದ ಪ್ರಕಾರ ಒಂದು ನಗರದಲ್ಲಿ ಮನೆ ಅಫೋರ್ಡಬಲ್ ಆಗಿರಬೇಕಾದ್ರೆ ಈ ರೇಷಿಯೋ 3ರಿಂದ 5 ಇರಬೇಕು. ಅಂದರೆ ಒಂದು ಕುಟುಂಬ ತನ್ನ 3ರಿಂದ 5 ವರ್ಷ ಒಟ್ಟು ಆದಾಯವನ್ನು ಇಟ್ಟರೆ ಒಂದು ಮನೆ ಸಿಗಬಹುದು. ಆದರೆ ನಮ್ಮ ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಆದ ಮುಂಬೈನಲ್ಲಿ ಈ ರೇಷಿಯೋ ಎಷ್ಟಿದೆ ಗೊತ್ತಾ? ಬರೋಬ್ಬರಿ 14.3. ಇದರ ಮುಂಬೈನಲ್ಲಿ ಒಬ್ಬ ಸಾಧಾರಣ ವ್ಯಕ್ತಿ ಒಂದು ಮನೆ ಕೊಳ್ಳಬೇಕಾದ್ರೆ ತನ್ನ ಇಡೀ ಕುಟುಂಬ 14 ವರ್ಷಗಳ ಆದಾಯವನ್ನು ₹1 ಖರ್ಚು ಮಾಡದೆ ಉಳಿಸಬೇಕಾಗುತ್ತದೆ. ಇದೇ ಕಾರಣಕ್ಕೆ ಜಗತ್ತಿನಲ್ಲಿ ಮನೆ ಕೊಳ್ಳಲು ಅತ್ಯಂತ ಕಷ್ಟವಾದ ನಗರಗಳ ಪಟ್ಟಿಯಲ್ಲಿ ಮುಂಬೈ ಇವತ್ತು 4ನೇ ಸ್ಥಾನದಲ್ಲಿದೆ. ಉಳಿದ ನಗರಗಳು ಚೆನ್ನಾಗಿವೆ ಅಂದುಕೊಳ್ಳಬೇಡಿ. ನಮ್ಮ ದೇಶದ ರಾಜಧಾನಿಯಾದ ದೆಹಲಿಯಲ್ಲಿ ಈ ಅನುಪಾತ 10.1 ಇದೆ. ನಮ್ಮ IT ಹಬ್ ಆದ ಬೆಂಗಳೂರಿನ ಪರಿಸ್ಥಿತಿ ಇದಕ್ಕಿಂತ ವಿಭಿನ್ನವಾಗಿಲ್ಲ. ಭುವನೇಶ್ವರ ಅಂತಹ 2ನೇ ದರ್ಜೆಯ ನಗರಗಳಲ್ಲೂ ಇದು 4.5 ದಾಟಿದೆ. ಹೋಲಿಕೆ ಮಾಡಿ ನೋಡಿದರೆ USA ಅಥವಾ ಆಸ್ಟ್ರೇಲಿಯಾದಂತಹ ಮುಂದುವರಿದ ದೇಶಗಳಲ್ಲಿ ಈ ನಂಬರ್ 3.6ರಿಂದ 7.6 ಅನುಪಾತದಲ್ಲಿದೆ. ಇದರ ನೇರ ಅರ್ಥ ಇಷ್ಟೇ ಸ್ನೇಹಿತರೆ, ನಮ್ಮ ಭಾರತದ ನಗರ ಪ್ರದೇಶದಲ್ಲಿ ವಾಸಿಸುವ 96% ಜನಸಂಖ್ಯೆಗೆ ಇವತ್ತು ಫಾರ್ಮಲ್ ಮಾರ್ಕೆಟ್ ಒಂದು ಯೋಗ್ಯವಾದ ಮನೆ ಮುಟ್ಟೋಕು ಆಗ್ತಾ ಇಲ್ಲ. ಹಗಲಿರುಳು ಕಷ್ಟಪಟ್ಟು ದುಡಿಯೋ ನಮ್ಮ ಯುವ
IT ಪ್ರೊಫೆಷನಲ್ಗಳು, ಬ್ಯಾಂಕಿಂಗ್ ಉದ್ಯೋಗಿಗಳು, ಮಾರ್ಕೆಟ್ ಜನರಿಗೆ ಈ ರಿಯಲ್ ಎಕ್ಸಿಟ್ ಮಾರ್ಕೆಟ್ ಒಂದು ದೊಡ್ಡ ಮರೀಚಿಕೆಯಾಗಿದೆ. ಹಾಗಾದರೆ ಈ ಸಮಾಜ ಜನರಿಗೆ ಸ್ವಂತ ಮನೆ ಸಿಗದಿದ್ದಾಗ ಆ ಇಡೀ ಸಮಾಜದ ಮೇಲೆ ಎಂತಹ ಆಘಾತ ಉಂಟು ಮಾಡುತ್ತದೆ ಅದನ್ನ ತಿಳಿಯೋಣ. ಈ ಮನೆ ಖರೀದಿಸೋ ಬಿಕ್ಕಟ್ಟಿದೆಯಲ್ಲ, ಇದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಹಣಕಾಸಿನ ಸಂಬಂಧಪಟ್ಟ ಸಮಸ್ಯೆ ಅಲ್ಲ. ಇದು ಇವತ್ತು ನಮ್ಮ ಇಡೀ ಸಮಾಜದ ಭವಿಷ್ಯವನ್ನೇ ಬುಡಮೇಲು ಮಾಡುತ್ತಿದೆ. ಯಾವಾಗ ಒಬ್ಬ ಯುವಕ ಅಥವಾ ಯುವತಿಗೆ ತಮಗೊಂದು ಸ್ವಂತ ನೆಲೆ ಸಿಗುತ್ತದೆಯೋ ಅಥವಾ ಯಾವಾಗ ದುಡ್ಡನ್ನೆಲ್ಲ ಬಾಡಿಗೆ ಸುರಿಯಬೇಕಾಗುತ್ತದೆಯೋ ಆವಾಗ ಅವರು ತಮ್ಮ ಜೀವನದ ಅತಿ ದೊಡ್ಡ ಮತ್ತು ತಮ್ಮ ಪ್ರಮುಖ ನಿರ್ಧಾರವನ್ನು ಮುಂದೂಡೋಕೆ ಶುರು ಮಾಡ್ತಾರೆ. ಹೌದು, ಮನೆ ಸಿಗದ ಕಾರಣ ಇವತ್ತು ದೇಶಗಳಲ್ಲಿ ಮದುವೆಗಳು ತಡವಾಗ್ತಿದ್ದಾವೆ. ಮದುವೆ ತಡವಾದರೆ ಮಕ್ಕಳು ಕೂಡ ಮಾಡ್ಕೊಳ್ಳೋ ನಿರ್ಧಾರವು ಮುಂದೂಡಬೇಕಾಗುತ್ತದೆ. ಬೆಂಗಳೂರಿನ ಸ್ಟಾರ್ಟಪ್ ಸ್ಥಾಪಕಿಯಾಗಿರೋ ಮಿಲನಾ ಗೋಯಲ್ ಅವರು ಒಂದು ಕೈ ಸತ್ಯವನ್ನು ಹಂಚಿಕೊಂಡ್ರು. ಇವತ್ತಿನ ನಗರದಲ್ಲಿರೋ ಎಷ್ಟೋ ಮಧ್ಯಮ ವರ್ಗದ ದಂಪತಿಗಳು ಮಕ್ಕಳನ್ನು ಏರಲು ಕಷ್ಟಪಡ್ತಾ ಇದ್ದಾರೆ, ಹೆದರ್ತಾ ಇದ್ದಾರೆ. ಯಾಕೆಂದ್ರೆ ಒಂದು ಕಡೆ ಗಗನಕ್ಕೇರೋ ಹಾಸ್ಪಿಟಲ್ ಬಿಲ್, ಮತ್ತೊಂದು ಕಡೆ ಪ್ರೈವೇಟ್ ಶಾಲೆಗಳ ಲಕ್ಷಾಂತರ ರೂಪಾಯಿ ಡೊನೇಷನ್ ಮತ್ತು ಫೀಸ್. ಇದನ್ನೆಲ್ಲ ನೋಡಿರೋ ಪೇರೆಂಟ್ಸ್ ಇವತ್ತಿನ ಕಾಲದಲ್ಲಿ ಮಗುವನ್ನು ಸಾಕೋದಂದ್ರೆ ಅಫೋರ್ಡಬಲ್ ಲಕ್ಸುರಿ ಅಂತ ಕರೆಯೋ ಸ್ಥಿತಿ ಬಂದು ತಲುಪಿದೆ. ರಾಷ್ಟ್ರೀಯ ಸಮೀಕ್ಷೆಯ ವರದಿ ಪ್ರಕಾರ ಬರೋಬ್ಬರಿ 40% ಯುವ ದಂಪತಿಗಳು ಹಣಕಾಸಿನ ಅಭದ್ರತೆ ಮತ್ತು ಕ್ರೈಸಿಸ್ನಿಂದಾಗಿ ನಾವು ಮಗುವನ್ನು ಮಾಡಿಕೊಳ್ಳೋ ಯೋಚನೆಯನ್ನೇ ಕೈ ಬಿಟ್ಟಿದ್ದೀವಿ ಅಥವಾ ಮುಂದೂಡಿದ್ದೀವಿ ಅಂತ ಒಪ್ಪಿಕೊಂಡಿದ್ದಾರೆ. ಇಮ್ಯಾಜ್ ಮಾಡ್ಕೊಳ್ಳಿ ಸ್ನೇಹಿತರೆ, ಮನೆ ಇಲ್ಲದಿದ್ದರೂ ಇವತ್ತು ನಮ್ಮ ದೇಶ ಫರ್ಟಿಲಿಟಿ ರೇಟ್ ಅಂದರೆ ಜನಪ್ರಮಾಣದ ಮೇಲೆ ಡೈರೆಕ್ಟ್ ಆಗಿ ಏಟು ಕೊಡ್ತಾ ಇದೆ. ಭಾರತದ ಫರ್ಟಿಲಿಟಿ ರೇಟ್ ಈಗಾಗಲೇ ರಿಪ್ಲೇಸ್ಮೆಂಟ್ ಲೆವೆಲ್ಗಿಂತ ಕೆಳಗೆ ಕುಸಿತಾ ಇದೆ. ಇದರ ಲಾಂಗ್ ಟರ್ಮ್ ಎಫೆಕ್ಟ್ ಏನಾಗುತ್ತೆ ಗೊತ್ತಾ? ಇವತ್ತು ಜಪಾನ್ ಮತ್ತು ಸೌತ್ ಕೊರಿಯಾ ದೇಶಗಳಲ್ಲಿ ಯಾವ ದೊಡ್ಡ ಆಪತ್ತನ್ನು ಎದುರಿಸುತ್ತಿದೆಯೋ ಅದೇ ಪರಿಸ್ಥಿತಿ ನಾಳೆ ಭಾರತಕ್ಕೂ ಬರಬಹುದು. ಈ ದೇಶಗಳಲ್ಲಿ ಇವತ್ತು ವಯಸ್ಸಾದವರ ಸಂಖ್ಯೆ ಹೆಚ್ಚಾಗಿದೆ, ಆದರೆ ದೇಶವನ್ನು ಮುನ್ನಡೆಸೋ ದುಡಿಯೋ ಯುವಕರ ಸಂಖ್ಯೆ ಇಲ್ಲವೇ ಇಲ್ಲ. ಆರ್ಥಿಕ ಸಂಪೂರ್ಣವಾಗಿ ಕುಸಿಯೋ ಹಾದಿಯಲ್ಲಿದೆ. ಒಂದು ಅಫೋರ್ಡಬಲ್ ಮನೆ ಸಿಗದೇ ಇರೋದು ಕೇವಲ ಒಬ್ಬ ವ್ಯಕ್ತಿಯ ಬರ್ಡನ್ ಅಲ್ಲ, ಅದು ಇಡೀ ದೇಶದ ಭವಿಷ್ಯಕ್ಕೆ ಬಿಗಿದಿರೋ ದೊಡ್ಡ ಬರೆ. ಹಾಗಾದ್ರೆ ನಮ್ಮ ದೇಶದಲ್ಲಿ ಮನೆ ಕೊರತೆ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಅಸಲಿ ವಿಪರ್ಯಾಸ ಏನು ಅನ್ನೋದನ್ನ ತಿಳಿಯೋಣ. ಇಡೀ ಬಿಕ್ಕಟ್ಟಿನ ಅತ್ಯಂತ ಆಶ್ಚರ್ಯಕರ ಮತ್ತು ವಿಚಿತ್ರವಾದ ಕತೆ ಇಲ್ಲಿದೆ ನೋಡಿ. ಒಂದು ಕಡೆ ಸಾಮಾನ್ಯ ಜನರಿಗೆ ಕೊಳ್ಳಲು ಮನೆ ಸಿಗುತ್ತಿಲ್ಲ, ಬಾಡಿಗೆ ಗಗನಕ್ಕೇರಿದೆ. ಆದರೆ ಮತ್ತೊಂದು ಕಡೆ ನಮ್ಮ ದೇಶದ ಪ್ರಮುಖ ಮೆಟ್ರೋ ನಗರಗಳಲ್ಲಿ ಲಕ್ಷಾಂತರ ಫ್ಲಾಟ್ಗಳು ಖಾಲಿ ಬಿದ್ದಿವೆ. ಹೌದು, ನೀವು ಮುಂಬೈ ಅಥವಾ ಬೆಂಗಳೂರಿನ ಕೆಲವು ಏರಿಯಾಗಳನ್ನು ನೋಡಿದರೆ ಅವು ಭೂತ ನಗರಿ ಥರ ಕಾಣ್ತಾ ಇವೆ. ಈ ವರದಿ ಪ್ರಕಾರ ಭಾರತದ 8 ಪ್ರಮುಖ ನಗರಗಳಲ್ಲಿ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಹೌಸಿಂಗ್ ಯೂನಿಟ್ಗಳು ಮಾರಾಟವಾಗದೆ ಧೂಳು ಹಿಡಿತಾ ಇವೆ. ಆದರೆ ಇಷ್ಟೊಂದು ಮನೆಗಳು ಖಾಲಿ ಇದ್ದರೂ ಸಾಮಾನ್ಯ ಜನರಿಗೆ ಯಾಕೆ ಸಿಗುತ್ತಿಲ್ಲ? ಕೇವಲ ಶ್ರೀಮಂತ ಬಾಯರ್ಸ್ ಅಥವಾ ಇನ್ವೆಸ್ಟ್ಮೆಂಟ್ಗಳ ದೃಷ್ಟಿಕೋನ ಇಟ್ಟುಕೊಂಡು ಕೇವಲ ಐಷಾರಾಮಿ ಅಥವಾ ಲಕ್ಸುರಿ ಮನೆಗಳು ಮಾತ್ರ ಕಟ್ತಾ ಇವೆ. ಆದರೆ ಮಾರುಕಟ್ಟೆ ಮೇಲ್ಮಟ್ಟದಲ್ಲಿ ಓವರ್ ಸೈಫ್ ಇದೆ, ಆದರೆ ಕೆಳಮಟ್ಟದಲ್ಲಿ ಬೂಮರ್ ಮಧ್ಯಮ ವರ್ಗಕ್ಕೆ ಬೇಕಾದ ಅಗ್ಗವಾದ ಮನೆ ತೀರುವ ಕೊರತೆಯಲ್ಲಿದೆ. ಈ ಫ್ಲಾಟ್ಗಳು ಕೋಟ್ಯಾಂತರ ರೂಪಾಯಿಗೆ ಮಾರಾಟವಾಗಲಿ ಅಂತ ಬಿಲ್ಡರ್ಸ್ಗಳು ಕಾಯ್ತಾ ಇದ್ದಾರೆ. ಮನೆಗಳು ವರ್ಷಗಟ್ಟಲೆ ಖಾಲಿ ಬಿದ್ದರೂ ತಮ್ಮ ಈಗೋ ಬಿಟ್ಟು ಬೆಲೆ ಇಳಿಸಲು ಇವರು ತಯಾರಿಲ್ಲ. ಹಾಗಾದರೆ ಈ ಬಿಲ್ಡರ್ಸ್ಗಳು ಈ ರೀತಿ ಮೊಂಡುತನ ಮಾಡಲು, ಬೆಲೆ ಇಳಿಸದೇ ಇರಲು ಕಾರಣವೇನು? ಇಲ್ಲಿ ಎಂಟ್ರಿ ಕೊಡ್ತಾರೆ ನಮ್ಮ ಭ್ರಷ್ಟ ವ್ಯವಸ್ಥೆ. ಒಬ್ಬ ಬಿಲ್ಡರ್ ಒಂದು ಹೊಸ ಹೌಸ್ ಪ್ರಾಜೆಕ್ಟ್ ಶುರು ಮಾಡಬೇಕಾದ್ರೆ ಫೈರ್ ಕ್ಲೀನಿಂಗ್, ಎನ್ವೈರ್ಮೆಂಟಲ್ ಪರ್ಮಿಷನ್, ವಿದ್ಯುತ್ ನೀರು ಮಂಡಳಿ ಹೀಗೆ ಬರೋಬ್ಬರಿ 60ಕ್ಕೂ ಹೆಚ್ಚು ಸರ್ಕಾರಿ ಅನುಮತಿಗಳನ್ನು ಪಡೆಯಬೇಕು. ಬಿಲ್ಡರ್ಗಳಿಗೆ ಆಫ್ ದಿ ರೆಕಾರ್ಡ್ ಒಪ್ಪಿಕೊಳ್ಳುವ ಹಾಗೆ ಈ ಪ್ರತಿಯೊಂದು ಅನುಮತಿಗೂ ಸರ್ಕಾರಿ ಅಧಿಕಾರಿಗಳು ಮತ್ತು ರಾಜಕಾರಣಿಗೆ ಲಂಚ ಕೊಡಲು ಇಟ್ಟುಕೊಂಡಿರುವ ಒಂದು ಹಾದಿ. ಎಕ್ಸಿಟ್ನಲ್ಲಿ ಈ ಲಂಚ ಅನ್ನೋದು ಆಪ್ಷನಲ್ ಆಗಿಲ್ಲ, ಅದೊಂದು ನೆಸೆಸಿಟಿ ಆಗಿಬಿಟ್ಟಿದೆ. ಬಿಲ್ಡರ್ಸ್ ಪ್ರತಿಯೊಂದು ಟೇಬಲ್ನಲ್ಲೂ ಈ ಕೊಡುವ ಕೋಟ್ಯಾಂತರ ರೂಪಾಯಿ ಲಂಚದ ಹಣ ಇವೆಂಚುಯಲಿ ಯಾರ ಜೇಬಿಗೆ ಬಂದು ಬೀಳುತ್ತೆ? ಅದೇ ಪ್ರಾಜೆಕ್ಟ್ನಲ್ಲಿ ಮನೆ ಕೊಳ್ಳುವ ಒಬ್ಬ ಸಾಮಾನ್ಯ ಗ್ರಾಹಕರ ಜೇಬಿಗೆ. ಸರ್ಕಾರದ ರೇರಾ ಅಂತ ಕಾಯ್ದೆಗಳು ತಂದಿದ್ದರೂ ಅದರ ಅಪ್ಲಿಕೇಶನ್ ಸರಿಯಾಗಿಲ್ಲ. ಭ್ರಷ್ಟರ ಇಡೀ ಹೊರೆ ಮಧ್ಯಮ ವರ್ಗದ ತಲೆಯ ಮೇಲೆ ಬೀಳುತ್ತಿದ್ದರಿಂದಲೇ ಇವತ್ತು ಮನೆಯ ಬೆಲೆ ನಾರ್ಮಲ್ ಜನರಿಗೆ ಕೈಗಿಟಕದ ಮಟ್ಟಕ್ಕೆ ತಲುಪಿದೆ. ಇಷ್ಟು ದೊಡ್ಡದಾಗಿಯೂ ಅಷ್ಟೇ ಸ್ಪಷ್ಟವಾದ ಪರಿಹಾರ ನಮ್ಮ ಮುಂದೆ ಇದೆ. ಮೊದಲನೆಯದಾಗಿ ನಮ್ಮ ಸರ್ಕಾರ ಮತ್ತು ರೆಗ್ಯುಲೇಟರ್ ಈ ಕೆಲಸ ಶ್ರೀಮಂತರಿಗಾಗಿ ಅಲ್ಲ, ಮಧ್ಯಮ ವರ್ಗರಿಗಾಗಿ ಅಫೋರ್ಡಬಲ್ ಹೌಸ್ ಅನ್ನು ಕಡ್ಡಾಯವಾಗಿ ಪ್ರಾಜೆಕ್ಟ್ ಮಾಡಬೇಕು. ಇದಕ್ಕೆ ಜಾಗತಿಕವಾಗಿ ಒಂದು ಬೆಸ್ಟ್ ಕ್ಯಾಂಪಲ್ ಇದೆ, ಅದೇ ಶಾಂಘೈ ಮಾಡೆಲ್. ಶಾಂಘೈನಲ್ಲಿ ಸರ್ಕಾರ ಒಂದು ನಿಯಮ ತಂದಿದೆ. ಯಾವುದೇ ಒಬ್ಬ ರಿಯಲ್ ಎಕ್ಸಿಟ್ ಡೆವಲಪ್ಮೆಂಟ್
ಒಂದು ಐಷಾರಾಮಿ ಅಥವಾ ಲಕ್ಸುರಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದರ ಜೊತೆಗೆ ಕಡ್ಡಾಯವಾಗಿ ಕಡಿಮೆ ಆದಾಯದಲ್ಲಿರೋ ಜನರಿಗಾಗಿ ಲೋನ್ ಇನ್ಕಮ್ ಹೌಸ್ ಯೂನಿಟ್ ಅನ್ನು ಕಟ್ಟಲೇಬೇಕು. ಜೊತೆಗೆ ರಿಯಲ್ ಎಕ್ಸಿಟ್ ಮಾರುಕಟ್ಟೆಯಲ್ಲಿ ಇರೋ ಕಪ್ಪು ಹಣದ ಆಟ ನಿಲ್ಲಬೇಕಾದರೆ ಸರ್ಕಾರದ ಭೂ ದಾಖಲೆಗಳ ಸಂಪೂರ್ಣವಾಗಿ ರಿಟರ್ನ್ ಮಾಡಬೇಕು. ಕ್ಯಾಶ್ ಲೋ ಫೋಲ್ ಬಂದು ಮಾಡಿ ಆಪರೇಷನಲ್ ಸರ್ಕಲ್ ರೇಟ್ ಮತ್ತು ಅಸಲಿ ಮಾರ್ಕೆಟ್ ವ್ಯಾಲ್ಯೂ ನಡುವೆ ಇರೋ ಗ್ಯಾಪ್ ಅನ್ನು ಕಡಿಮೆ ಮಾಡಬೇಕು. ಆಗಷ್ಟೇ ಒಬ್ಬ ಪ್ರಾಮಾಣಿಕ ಟ್ಯಾಕ್ಸ್ ಕಟ್ಟೋ ಸಂಬಳದಾರ ಹೇರಾಳವಾಗಿ ಮನೆ ಕಟ್ಟಲು ಸಾಧ್ಯ. ನನ್ನ ಯುವ ಸ್ನೇಹಿತರಿಗೆ ನಾನು ಹೇಳೋದು ಇಷ್ಟೇ, ಇವತ್ತಿನ ಈ ಕಠಿಣ ಮಾರುಕಟ್ಟೆಯಲ್ಲಿ ಒಂದು ವೇಳೆ ನೀವು ಸ್ವಂತ ಮನೆ ಕೊಳ್ಳಲು ಆಗದೆ ಇದ್ದರೆ, ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಬಾಡಿಗೆ ಮನೆಯಲ್ಲಿ ಇರೋದು ನಮ್ಮ ಜೀವನದ ಸೋಲಲ್ಲ. ಮುಂಬೈ ಅಥವಾ ಬೆಂಗಳೂರಿನಂಥ ನಗರಗಳಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಬಾಡಿಗೆ ಇರೋದೇ ಅತ್ಯಂತ ಪ್ರಾಕ್ಟಿಕಲ್ ಮತ್ತು ಬುದ್ಧಿವಂತಿಕೆ ನಿರ್ಧಾರ. ಯಾರೋ ಏನೋ ಅಂದುಕೊಳ್ತಾರೆ ಅಂತ EMIಗಳ ಸಾಲ ಜಾಲಕ್ಕೆ ಬಿದ್ದು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ಬೇಡಿ. ಅದಕ್ಕಿಂತ ಮುಂಚೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಗಟ್ಟಿ ಮಾಡಿಕೊಳ್ಳಿ. ಎಮರ್ಜೆನ್ಸಿ ಫಂಡ್ ರೆಡಿ ಮಾಡಿ, ಸ್ಮಾರ್ಟ್ ಆಗಿ ಇನ್ವೆಸ್ಟ್ ಮಾಡಿ. ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲಿ ಭಾರತ ಬಿಟ್ಟು ವಿದೇಶಕ್ಕೆ ಹೋಗುತ್ತಿರುವುದೇ ಬೆಸ್ಟ್ ಅನ್ನೋ ಟ್ರೆಂಡ್ ನಡೀತಾ ಇದೆ. ಯಾಕೆಂದರೆ ದೇಶಭಕ್ತಿ ಅನ್ನೋದು ಮನಸ್ಸಿನಲ್ಲಿ ಇದ್ದೇ ಇರುತ್ತದೆ. ಆದರೆ ಕೊನೆಗೆ ಒಬ್ಬ ಮನುಷ್ಯನಿಗೆ ನೆಮ್ಮದಿಯಾದ ಒಂದು ಮನೆ, ಉಸಿರಾಡಲು ಶುದ್ಧವಾದ ಗಾಳಿ ಮತ್ತು ಸುರಕ್ಷವಾದ ಭವಿಷ್ಯ ಬೇಕಲ್ಲವೇ? ಸರ್ಕಾರ ಇನ್ನಾದರೂ ಮಧ್ಯಮ ವರ್ಗದ ಈ ಬೇಸಿಕ್ ಕನಸನ್ನು ನನಸು ಮಾಡಲು ಕೆಲಸ ಮಾಡಬೇಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ